ಅದು ಮಟಮಟ ಮಧ್ಯಾಹ್ನದ ಹೊತ್ತು ಅರಣ್ಯ ಮಧ್ಯದ ಗುಡ್ಡದಲ್ಲಿ ದಟ್ಟ ಹೊಗೆ ಕಾಣಿಸಿತ್ತು. ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಕುರಿಗಾಹಿ ಸಿಕ್ಕಿದ್ದ. ಏನಿದು ಹೊಗೆ ಅಂತ ಕೇಳಿದ್ದಕ್ಕೆ ಕುರಿಗಾಹಿಯ ಉತ್ತರ ಅಧಿಕಾರಿಗಳನ್ನ ದಂಗಾಗಿಸಿದೆ. ಬೆಟ್ಟದ ಒಡಲಲ್ಲಿ ಧಗಧಗಿಸ್ತಾ ಇರೋ ಬೆಂಕಿ, ಬಾನೆತ್ತರಕ್ಕೆ ಚಾಚಿರೋ ಕಪ್ಪು ಹೊಗೆ. ಹೊಸ ಹುಲ್ಲಿನ ಆಸೆಗೆ ಕುರಿಗಾಹಿ ಕಾಡಿಗೆ ಬೆಂಕಿ ಇಟ್ಟು ಮಾಡಿರೋ ಎಡವಟ್ಟಿದು. ಹೊಸ ಹುಲ್ಲಿನ ಆಸೆಗೆ ಕಾಡಿಗೆ ಬೆಂಕಿ ಇಟ್ಟ ಭೂಪ. 30 ಎಕರೆ ಕಾಡು ಸುಟ್ಟು ಭಸ್ಮ, ಕಿಡಿಗೇಡಿ ಅಂದರ್. ಎಲ್ಲೆಲ್ಲೂ ಹೊಗೆ, ಬೆಟ್ಟದ ತಪ್ಪಲಲ್ಲಿ ಬೆಂಕಿ ಜ್ವಾಲೆ. ಇಂಗು ತಿಂದ ಮಂಗನಂತೆ ಕೂತಿರುವ ಈ ಕುರಿಗಾಹಿ ಎಡವಟ್ಟಿಗೆ ರಾಮನಗರ ಜಿಲ್ಲೆ ದೊಡ್ಡಾಲಹಳ್ಳಿ ವ್ಯಾಪ್ತಿಯ ಸಂಗಮ ವನ್ಯಜೀವಿ ವಲಯದಲ್ಲಿ 30 ಎಕರೆ ಕಾಡು ಭಸ್ಮವಾಗಿದೆ. ನಿನ್ನೆ ಮಧ್ಯಾಹ್ನ ಜಾಲ್ದಾರೆ ಗುಡ್ಡೆ ಅಡೆಕಲ್ಲು ಗ್ರಾಮದಲ್ಲಿ ಹೊಗೆ ಕಾಣಿಸಿತ್ತು. ಅರಣ್ಯ ವೀಕ್ಷಕನ ಮಾಹಿತಿ ಮೇರೆಗೆ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಹುಳ್ಯ ಗ್ರಾಮದ ಈ ಕುರಿಗಾಹಿ ರಾಜಪ್ಪ ಎದುರಾಗಿದ್ದ. ಇಲ್ಲೇನ್ ಮಾಡ್ತಿದ್ದೀಯಾ ಅಂತ ವಿಚಾರಿಸಿದ್ದಕ್ಕೆ ಮೇಕೆಗಳ ಮೇಯಿಸಲು ಒಣ ಹುಲ್ಲು ಸುಟ್ರೆ ಹೊಸ ಹುಲ್ಲು ಬೆಳೆಯುತ್ತೆ ಅಂತ ಬೆಂಕಿ ಇಟ್ಟಿದ್ದೀನಿ ಅಂತ ಉತ್ತರ ನೀಡಿದ್ದ. ಕೂಡಲೇ ಆತನನ್ನ ವಶಕ್ಕೆ ಪಡೆದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದರೆ ಅಷ್ಟೊತ್ತಿಗೆ 30 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಭಸ್ಮವಾಗಿದೆ. ಮತ್ತೆ ಧಗಧಗಿಸಿದ ಚಂದ್ರದ್ರೋಣ ಪರ್ವತ, ಕಾಡು ಭಸ್ಮ. ರಾಮನಗರದಲ್ಲಿ ಕುರಿಗಾಹಿ ಕಿಡಿಗೇಡಿತನಕ್ಕೆ ಕಾಡು ಧಗಧಗಿಸಿದ್ರೆ, ಇತ್ತ ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರಕೃತಿ ಸಂಪತ್ತು ಭಸ್ಮವಾಗಿದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಗಾಳಿಗೆರೆ ಭಾಗದಲ್ಲಿ ಕಳೆದ ವಾರವೂ ಕೂಡ ಬೆಂಕಿ ಬಿದ್ದಿದ್ದು 3-4 ದಿನಗಳ ಕಾಲ ಧಗಧಗಿಸಿತ್ತು. ಈಗ ಮತ್ತೆ ತಡರಾತ್ರಿ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬೆಂಕಿ ಬಿದ್ದಿದ್ದು 100 ಎಕರೆ ಅರಣ್ಯ ಬೆಂಕಿಗಾಹುತಿಯಾಗಿದೆ. ಅಷ್ಟೇ ಅಲ್ಲದೆ ಮೂಡಿಗೆರೆ ದೇವರ ಮನೆ ಬೆಟ್ಟದಲ್ಲೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಅದರಲ್ಲೂ ಸೀತಾಳಯ್ಯನಗಿರಿ, ಬಾವಬುಡನಗಿರಿ, ಮುಳ್ಳಯ್ಯನಗಿರಿ ಪ್ರದೇಶಗಳಲ್ಲಿ ಆಗಾಗ್ಗೆ ಈ ಬೆಂಕಿ ಪ್ರಕರಣಗಳ ಕಂಡು ಬಂದಿರೋದು ಉಂಟು. ಅವುಗಳನ್ನು ತಡೆಯೋ ನಿಟ್ಟಿನಲ್ಲಿ ನಾವೀಗ ಡ್ರೋನ್ನ ಬಳಕೆ ಮಾಡ್ತಾ ಇದ್ದೀವಿ. ಪ್ರವಾಸಿಗರು ಮೋಜು ಮಸ್ತಿಗಾಗಿ ಬೆಂಕಿ ಹಾಕಿ ಹುಚ್ಚಾಟ ಮೆರಿತಾ ಇರೋದಲ್ಲದೆ ಅರಣ್ಯ ನಾಶಕ್ಕೂ ಕೂಡ ಕಾರಣವಾಗ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಡ್ರೋನ್ ಕಣ್ಗಾವಲಿಡಲು ಅರಣ್ಯ ಇಲಾಖೆ ಮುಂದಾಗಿದೆ. ರಾಮನಗರದಲ್ಲಿ ಅದೊಬ್ಬನ ಹುಚ್ಚಾಟಕ್ಕೆ ಕಾಡು ಭಸ್ಮವಾದ್ರೆ, ಚಿಕ್ಕಮಗಳೂರಲ್ಲಿ ಪ್ರವಾಸಿಗರೇ ಅರಣ್ಯಕ್ಕೆ ಕುತ್ತು ತರ್ತಿದ್ದಾರೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.